ನಾನು ಡೈರೆಕ್ಟ್ ಆಗಿ ದರ್ಶನ್ ಕೇಸ್ಗೆ ಅಂತಾನೆ ಬರ್ತೀನಿ. ಅವರಿಗೆ ಸರಿಯಾದ ಸವಲತ್ತು ಜೈಲಲ್ಲಿ ಸಿಗ್ತಾ ಇಲ್ಲ, ಬೆಡ್ನ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ಲ. ಒಳಗಡೆ ಬ್ಲಾಕ್ ಮೇಲಿಂಗ್ ಸಿಸ್ಟಮ್ ತುಂಬಾ ಮಾಡ್ತಾರೆ ಒಳಗಡೆ ಜೈಲ್ ಅಧಿಕಾರಿಗಳಿಗೆ. ಕೋರ್ಟ್ ಅಲ್ಲಿ ದರ್ಶನ್ ಅವರು ಕಣ್ಣೀರ್ ಹಾಕಿರೋದು ಇದೆ, ನನಗೆ ವಿಷನಾದ್ರೂ ಕೊಟ್ಬಿಡಿ ಅಂತ ಹೇಳಿದ್ದು ಇದೆ ಅನ್ನೋ ಸುದ್ದಿ ನಮಗೆ ಕೇಳಿ ಬರ್ತಾ ಇದೆ. ಜೈಲು ಇಟ್ ಈಸ್ ನಾಟ್ ಸೋ ಈಸಿ. ನಾವು ಅಂದಂಗೆ ಸುತ್ತ ಗೋಡೆ ಇದೆ, ಏನು ಸುತ್ತ ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ ಅಲ್ಲಿರೋ ಕ್ರಿಮಿನಲ್ಗಳು ಹಾಗೆ ಹೀಗೆ ಅಂತ. ಅಲ್ಲಿ ಇರ್ತಕ್ಕಂಥ ಮನಸ್ಸುಗಳೇ ಬೇರೆ, ಅವ್ರ ಕಾರ್ಯಚಟುವಟಿಕೆಗಳೇ ಬೇರೆ, ಅವ್ರು ಯೋಚನೆ ಮಾಡ್ತಕ್ಕಂಥ ಲಹರಿಗಳೇ ಬೇರೆ, ಅವರಲ್ಲಿ ಒಳಗಡೆ ಹೋದಂಥ ಸಮಯದಲ್ಲಿ ಅವ್ರು ಕಲ್ತ್ಕೊಳ್ತಕ್ಕಂಥದ್ದೇ ಬೇರೆ. ಯಾಕೆಂದರೆ ಒಳಗಡೆ ಹೋದಂಥವನು ಮೊದಲನೇ ಚಾಪ್ಟರ್ ಇದ್ದವನು ಈಚೆ ಬರೋ ವರ್ಷಕ್ಕೆ 5 ಚಾಪ್ಟರ್ ಕಲ್ತ್ಕೊಬರ್ತಾನೆ. ಜೈಲಲ್ಲಿ ಇರೋದು ಸುಲಭ, ಅದನ್ನು ಮ್ಯಾನೇಜ್ ಮಾಡ್ತಾರಲ್ಲ ಅದರ ಡಬಲ್ ಕಷ್ಟ ಜೈಲ್ ಮ್ಯಾನೇಜ್ ಮಾಡೋರಿಗೆ. ಇನ್ನಿಷ್ಟು ಜನ ಇದ್ದಾರೆ, 3,000 ಜನ ನಮ್ಮಲ್ಲಿ ಪರಪ್ರಜ್ಞಾರ್ದಲ್ಲಿ, 5,500-6,000 ಜನ ಡಬ್ಬಲ್ ಜನ ಒಳಗಡೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಗಾಂಜಾ ಒಂದಷ್ಟು ಜನ ಒಟ್ಟು ಹಾಳಾಗಿ ಹೋಗಿ ತಿನ್ಕೊಂಡು ಅದೇನು ಗಾಂಜಾ ಹೊಡ್ಕೊಂಡು ಮಲಿಕೊಂಡ್ರು ಕೂಡ ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿ. ತಾಜ್ ಹೋಟೆಲ್ಗಳಿಂದ ಇದನ್ನ ತೊಗೊಂಡು ಬಂದಿರತಕ್ಕಂಥದ್ದು, ಕೇಕ್ಗಳನ್ನ ಕಟಿಂಗ್ ಮಾಡಿರ್ತಕ್ಕಂಥ ಫೋಟೋಗಳು ಇನ್ನೂ ನನ್ನ ಹತ್ರ ಇದ್ದಾವೆ. ಬಾಲ್ ತುಂಬಿ ಬಿಸಾಕ್ಬಿಡ್ತಾರೆ ಮೇಲಿಂದ. ಅದನ್ನು ಕಾಯ್ಕೊಂಡು 6 ಗಂಟೆನಲ್ಲಿ ಅವ್ರು ಯಾವಾಗ ಓಪನ್ ಮಾಡಿದ ತಕ್ಷಣನೇ ಕರೆಕ್ಟಾಗಿ ಅಲ್ಲಿ ಬಂದು ಕ್ಯಾಚ್ ಇಟ್ಕೊಳ್ಳುವಂಥವ್ರು ಇದ್ದಾರೆ. ತುಂಬ ಬಾಳೆ ಬೆಳೆಸ್ಬಿಟ್ರು, ಆ ಬಾಳೆ ದಿಂಡೆಯಲ್ಲಿ ಕಟ್ ಮಾಡಿಬಿಟ್ಟು ಒಳಗಡೆಗೆಲ್ಲ ಮೊಬೈಲ್. ಎಲ್ರಿಗೂ ನಮಸ್ಕಾರ. ರಾ ಅಂಡ್ ರಿಯಲ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ರಾಜ್ಯ ರಾಜಕಾರಣ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಈವರೆಗಿನ ಇವತ್ತಿನ ಒಂದು ದೊಡ್ಡ ಸುದ್ದಿ ಅಂದ್ರೆ ಅದು 2 ವಿಷಯ ಬರುತ್ತೆ. ಒಂದು, ರೇಪಿಸ್ಟ್ ಅಂತಾನೆ ಕರೆಸ್ಕೊಳ್ಳೋ ಉಮೇಶ್ ರೆಡ್ಡಿ ಜೈಲಲ್ಲಿ ರಾಜ್ಯಾತಿಥ್ಯವನ್ನ ಅನುಭವಿಸ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ವಿಡಿಯೋ ಸಾಕ್ಷಿಯಾಗಿದೆ. ಅದು ಬಿಟ್ರೆ ಇನ್ನೊಂದು ಸುದ್ದಿ ಅಂದ್ರೆ, ಅತ್ಯಾಚಾರ ಕೇಸಲ್ಲಿ ಜೈಲು ಪಾಲಾಗಿರೋ ಪ್ರಜ್ವಲ್ ರೇವಣ್ಣ ಅವರು ಈಗ ತಮ್ಮ ಅರ್ಜಿಯನ್ನ ಮರುಪರಿಶೀಲನೆಗೆ ಅಂತ ಹೈಯರ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ರಾಜ್ಯದ ಜನರಲ್ಲಿ ನೋಡೋದಾದ್ರೆ ಈ 2 ವಿಷಯಗಳಲ್ಲಿ ಗೊಂದಲ, ಭಿನ್ನಾಭಿಪ್ರಾಯಗಳು ಹಾಗೆ ಅನುಮಾನಗಳು ಎದ್ದು ಕಾಣ್ತಾ ಇದೆ. ಹಾಗಾಗಿ ನಮ್ ಜೊತೆ ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ಇದ್ದಾರೆ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SK ಉಮೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಮೊದಲನೇ ಪ್ರಶ್ನೆ ಕೇಳೋದಾದ್ರೆ, ನಾನು ಡೈರೆಕ್ಟ್ ಆಗಿ ದರ್ಶನ್ ಕೇಸ್ಗೆ ಅಂತಾನೆ ಬರ್ತೀನಿ. ಯಾಕಂದ್ರೆ ದರ್ಶನ್ ಕೇಸಲ್ಲಿ ಎಲ್ಲಿ ಮಟ್ಟಿಗೆ ಅವರ ಪರಿಸ್ಥಿತಿ ಬಂದಿದೆ ಅಂದ್ರೆ, ಅವರ ವಕೀಲರು ಹೇಳೋ ಪ್ರಕಾರ ಅವರಿಗೆ ಸರಿಯಾದ ಸವಲತ್ತು ಜೈಲಲ್ಲಿ ಸಿಗ್ತಾ ಇಲ್ಲ, ಬೆಡ್ನ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ಲ. ಹಾಗೆ ಕೆಲವು ಮಾಹಿತಿಗಳ ಪ್ರಕಾರ ಕೋರ್ಟ್ ಅಲ್ಲಿ ದರ್ಶನ್ ಅವರು ಕಣ್ಣೀರ್ ಹಾಕಿರೋದು ಇದೆ, ನನಗೆ ವಿಷನಾದ್ರೂ ಕೊಟ್ಬಿಡಿ ಅಂತ ಹೇಳಿದ್ದು ಇದೆ ಅನ್ನೋ ಸುದ್ದಿ ನಮ್ಗೆ ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ನೋಡೋದಾದ್ರೆ, ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ, ಮೊಬೈಲ್ ಫೋನ್ ಬಳಕೆ ಯೂಸ್ ಆಗ್ತಾ ಇದೆ, ಹಾಗೆ ಟಿವಿಯಲ್ಲಿ ಸಾಂಗ್ಸ್ ಗಳನ್ನ ನೋಡ್ತಾ ಇರೋ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇದು ಜೈಲಾಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಲ್ಲ, ಅವರ ಸಪೋರ್ಟ್ ಇಂದಾನೇ ಇದಾಗಿರುತ್ತೆ ಅನ್ಸುತ್ತಲ್ವಾ? ಉಮೇಶ್ ರೆಡ್ಡಿನ ನಾವು ಭಾಳ ದಿನಗಳಿಂದನೂ ನೋಡ್ತಾ ಇದ್ವಿ. ಅಪರಾಧ ಮಾಡುವಂಥ ಕಾಲದಲ್ಲೂ ನೋಡಿದ್ದೀವಿ ನಾವು, ಅಪರಾಧ ಮಾಡಿ ಜೈಲ್ಗೆ ಅರೆಸ್ಟ್ ಮಾಡಿ ಒಳಗೋದಂಥ ಕಾಲದಲ್ಲೂ ನೋಡಿದ್ದೀವಿ, ಅವನು ಅಲ್ಲಿಂದ ಜೈಲು ತಪ್ಪಿಸ್ಕೊಂಡು ಬಂದಂಥ ಕಾಲನೂ ನೋಡಿದ್ದೀವಿ. ಹೀಗೆ ಆಚೆ ಹೋಗಿ ಇಲ್ಲೇ ಕರ್ನಾಟಕದಲ್ಲಿ ಮಾಡೋದು ಬೇಡ, ಗುಜರಾತ್ಗೆ ಹೋಗ್ಬಿಟ್ಟು ಅಲ್ಲಿ ದೂರ ರಾಜ್ಯದಲ್ಲಿ ಮಾಡೋಣ ಅಲ್ಲ ಅಪರಾಧಗಳನ್ನ ಅಂತ ಅನ್ನುವಂಥದ್ದನ್ನ ಅಲ್ಲೂ ಸಹ ಅಪರಾಧಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಯದಲ್ಲಿ ಅಲ್ಲಿಂದ ದಸ್ತಗಿರಿ ಮಾಡಿ ತೊಗೊಂಡು ಪರಪ್ನಗರ ತಗೊಬಂದು ಹಾಕಿರ್ತಕ್ಕಂಥದ್ದು ನೋಡಿದ್ದೀವಿ. ಜೈಲು ಇಟ್ ಈಸ್ ನಾಟ್ ಸೋ ಈಸಿ. ನಾವು ಅಂದಂಗೆ ಸುತ್ತ ಗೋಡೆ ಇದೆ, ಏನು ಸುತ್ತ ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ ಅಲ್ಲಿರೋ ಕ್ರಿಮಿನಲ್ಗಳು ಹಾಗೆ ಹೀಗೆ ಅಂತ. ಸೊಸೈಟಿಯ ಸಮಾಜದ ಭಯವಿಲ್ಲದೆ, ಸಾಮಾಜಿಕ ಕಳಕಳಿಗಳೆಲ್ಲ ಕಳ್ಕೊಬಿಟ್ಟು ಒಂದು ದ್ವೇಷದಿಂದನೋ ಮತ್ಸರದಿಂದನೋ ಬೇರೆ ಇನ್ಯಾವುದೋ ಕಾರಣಾಂತರದಿಂದನೋ ರಿಪೀಟೆಡ್ ಅಫೆನ್ಸಸ್ಗಳು ಮಾಡಿಕೊಂಡು ಒಂದು ಪರಿವರ್ತನೆ ಮಾಡೋದಕ್ಕೇ ನಾವೆಲ್ಲ ಸೇರಿಕೊಂಡು ಈ ವ್ಯವಸ್ಥೆಯಲ್ಲಿ ಇವ್ರು ಏನಾದರೂ ಒಂದು ಬದಲಾವಣೆ ಆಗೋಕ್ಕೆ ಸಾಧ್ಯನಾ, ಜೀವನದಲ್ಲಿ ಏನಾದರೂ ಇವ್ರು ಬದಲಾವಣೆ ಆಗೋದಾದರೆ ಜೈಲಲ್ಲಿ ಆಗಲಪ್ಪ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದು ಜೈಲು ಅಂತ ಮಾಡಿರ್ತೀವಿ. ಅಂದರೆ ಎಲ್ಲ ಈ ಥರ ಒಂದು ಮನಸ್ಸುಗಳ ಒಂದು ದೊಡ್ಡ ಆಗರನೇ ಆ ಜೈಲು ತುಂಬಿಕೊಂಡಿರ್ತದೆ.
ಯಾರು ಅಲ್ಲಿ ಕೂತ್ಕೊಂಡ ತಕ್ಷಣನೇ ಭಗವದ್ಗೀತಾ ಕೂತ್ಕೊಳ್ಳಿ ಎಲ್ಲ ಹೇಳಿ ಭಗವದ್ಗೀತೆ ಹೇಳಿ, ನಥಿಂಗ್ ಡೂಯಿಂಗ್. ಆ ಥರ ನಾವು ಏನು ಅನ್ಕೋತೀವೋ ಅದೆಲ್ಲ ಕಪೋಲ ಕಲ್ಪಿತ, ಅದಾಗದೇ ಇರೋ ಕೆಲಸ. ಹಂಗೆಲ್ಲ ಅನ್ಕೊಳ್ಳೋಕೆ ಆಗೋದು ಇಲ್ಲ. ಅಲ್ಲಿ ಇರ್ತಕ್ಕಂಥ ಮನಸ್ಸುಗಳೇ ಬೇರೆ, ಅವ್ರ ಕಾರ್ಯಚಟುವಟಿಕೆಗಳೇ ಬೇರೆ, ಅವ್ರು ಯೋಚನೆ ಮಾಡ್ತಕ್ಕಂಥ ಲಹರಿಗಳೇ ಬೇರೆ, ಅವ್ರಲ್ಲಿ ಒಳಗಡೆ ಹೋದಂಥ ಸಮಯದಲ್ಲಿ ಅವ್ರು ಕಲ್ತ್ಕೊಳ್ತಕ್ಕಂಥದ್ದೇ ಬೇರೆ. ಆ ಕಾರಣಕ್ಕೋಸ್ಕರ ನಾವೇನಾದರೂ ಅವ್ರನ್ನ ಬದಲಾವಣೆ ಕ್ರಮಕ್ಕೆ ತಗೊಬರ್ತೀವಿ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ನಾವು ಇಷ್ಟು ವರ್ಷ ಜೈಲುಗಳು ನೋಡ್ತಾ ಇದೀವಲ್ಲ, ಕಷ್ಟ ಸಾಧ್ಯ. ಯಾಕೆಂದ್ರೆ ಒಳಗಡೆ ಹೋದಂಥವನು ಮೊದಲನೇ ಚಾಪ್ಟರ್ ಇದ್ದವನು ಈಚೆ ಬರೋ ವರ್ಷದಕ್ಕೊಂದು 5 ಚಾಪ್ಟರ್ ಕಲ್ತ್ಕೊಬರ್ತಾನೆ. ಎರಡನೇ ಸಾರಿ ಹೋದ್ರೆ ಅವ್ನು ಆಗ್ಲೇ 10ನೇ ಚಾಪ್ಟರ್ ಕಲ್ತ್ಕೊಬರ್ತಾನೆ. ಕೊನೆಗೆ ಒಂದು ದಿವಸ ಅವನು ಪೂರಾ ಡಾಕ್ಟರೇಟ್ ತಗೊಬಿಡ್ತಾನೆ. ಅವನು ಅಫೆನ್ಸ್ಗಳಂದ್ರೇನು, ಕ್ರೈಮ್ಗಳಂದ್ರೇನು, ತಪ್ಪಿಸ್ಕೊಳ್ಳೋದು ಹೇಗೆ, ಅಲ್ಲಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಹೇಗೆ, ಜೈಲ್ ಅಧಿಕಾರಿಗಳನ್ನ, ಮತ್ತೆ ಈಚೆ ಬಂದ್ರೆ ಯಾವ ಅಫೆನ್ಸ್ ಮಾಡಬೇಕು, ಯಾವ ಅಫೆನ್ಸ್ ಮಾಡಿದ್ರೆ ಯಾವ ಶಿಕ್ಷೆ, ಯಾವುದು ಮಾಡಿದ್ರೆ ಶಿಕ್ಷೆ ಕಮ್ಮಿ, ದುಡ್ಡು ಜಾಸ್ತಿ ಮಾಡ್ಬೋದು, ಇದೆಲ್ಲ ಪೂರ್ಣ ಪ್ರಮಾಣದ ಎಲ್ಲ ಟ್ಯೂಷನ್ಗಳು, ಎಲ್ಲ ಥರವಾದಂಥ ಮಾತುಕತೆಗಳು ಜೈಲಿನಲ್ಲಿ ನಡೀತಕ್ಕಂಥದ್ದು ಆಗ್ತದೆ. ಯಾಕೆಂದರೆ ಜೈಲಿನಲ್ಲಿ ಆಗಾಗೆಲ್ಲ ಇಟ್ಬಿಡಲ್ಲ. ಜೈಲಿನಲ್ಲಿ ಒಂದೊಂದು ಬ್ಯಾರಕ್ ಒಳಗಡೆ 200-400 ಜನ 200 ಜನ ಒಂದೊಂದು ಬ್ಯಾರಕಲ್ಲಿ ಇರ್ತಾರೆ. ಅವ್ರು ಮಲ್ಕೊಳ್ತಾರೆ. ಬೆಳಗ್ಗೆ ಆದ ತಕ್ಷಣವೇ ಅವ್ರನ್ನ 6 ಗಂಟೆ ಆದಮೇಲೆ ಬಿಟ್ಬಿಡ್ತಾರೆ. ಅವರೆಲ್ಲ ಫ್ರೀಯಾಗಿ ಓಡಾಡ್ತಾ ಇರ್ತಾರೆ. ಒಳಗಡೆ ರೆಸ್ಟ್ರಿಕ್ಟೆಡ್ ಏನು ಬ್ಯಾರಕ್ ಒಂದೊಂದು ಏರಿಯಾ ಇದಾವಲ್ಲ ಅಲ್ಲಿ, ಅದಾದಮೇಲೆ ಅಲ್ಲೇ ಒಂದು ಕಾಮನ್ ಕಿಚನ್ ಇರ್ತದೆ, ಹೋಗ್ತಾರೆ, ತಿಂಡಿ ತಿಂತಾರೆ. ಬಟ್ ಆ ಅಲ್ಲಿಂದ ಇಲ್ಲಿಗೆ ಓಡಾಡೋಕೆ ಜಾಸ್ತಿ ಅವಕಾಶ ಮಾಡ್ಕೊಡಲ್ಲ. ಕಾರಣ ಏನಂದ್ರೆ ಅಲ್ಲೂ ಗುಂಪುಗಾರಿಕೆ ಇರೋದ್ರಿಂದ ಒಬ್ರಿಗೊಬ್ರು ಹೊಡೆದಾಟ ಆಗ್ಬಿಡ್ತದೆ. ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ನೋಡಿಕೊಂಡು ಆ ಗುಂಪುಗಾರಿಕೆಗಳನ್ನ ತಪ್ಪಿಸೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಒಂದೊಂದು ಗ್ಯಾಂಗ್ನೇ ಸಪ್ರೇಟ್ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಾಂದರೆ ಅವ್ರನ್ನ ಬೆರೆಸುವಂಥದ್ದು ಅಲ್ಲ ಆಗಲ್ಲ. ಇಲ್ಲ ಅಂದರೆ ಒಳಗಡೆ ಬ್ಲ್ಯಾಕ್ ಮೇಲಿಂಗ್ ಸಿಸ್ಟಮ್ ತುಂಬ ಮಾಡ್ತಾರೆ. ಒಳಗಡೆ ಜೈಲ್ ಅಧಿಕಾರಿಗಳಿಗೆ ಊಟ ಮಾಡಲ್ಲ, ಸ್ಟ್ರೈಕ್ ಮಾಡಿಸ್ಬಿಡೋದು, ಆಮೇಲೆ ಇನ್ನೇನಾದರೂ ಮಾಡಿ ಯಾವುದೋ ಮುಖಾಂತರ ಮೀಡಿಯಾಗಳಿಗೆ ತಲುಪಿಸುವಂಥದ್ದು, ನಮಗೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇರ್ತಕ್ಕಂಥದ್ದು ಅನ್ನುವಂಥದ್ದು, 100 ಅರ್ಜಿಗಳು ಹ್ಯೂಮನ್ ರೈಟ್ಸ್ಗೆ ಬರೆಯುವಂಥದ್ದು, ಅದನ್ನು ಒಳಗಡೆನೆ ಸಿಗಿಸ್ಬಿಡ್ತಾರೆ ಅವ್ರನ್ನ ಆ ಜೈಲ್ ಅಧಿಕಾರಿಗಳ. ಆಮೇಲೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಏನೂ ಆಗದೇ ಇರೋ ಥರ ನೋಡ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ಮಹಾನ್ ದೊಡ್ಡ ಬಿಗ್ಗೆಸ್ಟ್ ಟಾಸ್ಕ್ ಜೈಲಿಗೆ. ನಾವು ಸುಲಭ ಅಂದ್ಬಿಡ್ತೀವಿ ಜೈಲು. ಅದು ನನ್ನ ಲೆಕ್ಕದಲ್ಲಿ ಜೈಲಲ್ಲಿ ಇರೋದು ಸುಲಭ, ಅದನ್ನು ಮ್ಯಾನೇಜ್ ಮಾಡ್ತಾರಲ್ಲ ಅದರ ಡಬಲ್ ಕಷ್ಟ ಜೈಲ್ ಮ್ಯಾನೇಜ್ ಮಾಡೋರಿಗೆ. ಯಾವುದೂ ಅಷ್ಟು ಸುಲಭದ ಇದಲ್ಲ. ಮಿಲಿಟ್ರಿ ಆದರೆ ನಾವು ಬಾರ್ಡರ್ನಲ್ಲಿ ಕೂತ್ಕೊಂಡಿರ್ತಾರೆ, ಅಲ್ಲಿ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾರೆ, ಅದು ಆ ಪ್ರೋಸೆಸ್ ನಡೀತಾ ಇರ್ತದೆ. ಬಟ್ ಇಲ್ಲಿ ಹಂಗಲ್ಲ. ಈ ಥರದ ವ್ಯವಸ್ಥೆ ಅಲ್ಲ ಇಲ್ಲಿ ಪ್ರತಿ ದಿವಸದಲ್ಲಿ ಎಲ್ಲೂ ಲೋಪ ಕಾಣಿಸ್ಬಿಡ್ತೀವೋ, ಎಲ್ಲಿ ಲೋಪ ಮಾಡಿಬಿಡ್ತೀವೋ ಅನ್ನುವಂಥದ್ದಾಗ ಏನಾಗ್ತದೆ, ಅಲ್ಲಿ ಸಿಕ್ಕಾಬಟ್ಟೆ ಇವರು ಗಾಂಜಾ ಗಿರಾಕಿಗಳು ಹೋಗ್ತಾರೆ. ಯಾಕೆಂದರೆ ಅಫೆನ್ಸ್ ಮಾಡಬೇಕಾದಾಗ 50% ಈ ಎಲ್ಲ ಅಡಿಕ್ಟೆಡ್ ಗಾಂಜಾ ವ್ಯಸನಿಗಳೇ ಹೋಗ್ತಾರೆ ಅಲ್ಲಿಗೆ. ಎಲ್ಲ ಟೊಬಾಕೋ ರಿಲೇಟೆಡ್ಡು, ಗಾಂಜಾ ರಿಲೇಟೆಡ್ಡು, ಕೆನಬಿಸ್ ರಿಲೇಟೆಡ್ಡು, ಆಮೇಲೆ ಬ್ರೌನ್ ಶುಗರ್ ರಿಲೇಟೆಡ್ಡು, ಎಲ್ಲ ಥರವಾದಂಥ ಜನ ಹೋಗ್ತಾರೆ. ಅವ್ರಿಗಲ್ಲಿ ಯಾವಾಗ ಇರಲು ಅದು ಭಾಳ ವ್ಯತಿರಿಕ್ತ ಮನಸ್ಥಿತಿನಲ್ಲಿ ವರ್ತನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಒಳಗಡೆ ಗಲಾಟೆಗಳು ಮಾಡ್ತಾರೆ. ಇವರು ವಿರುದ್ಧವಾಗಿ ನಿರಂತರವಾಗಿ ಜೈಲರ್ಗಳ ವಿರುದ್ಧ ಗಲಾಟೆಗಳು ಮಾಡ್ತಾ ಇರ್ತಾರೆ. ಯಾಕಪ್ಪ ಬರೀ ಜೈಲರ್ ಪರವಾಗೇ ಮಾತಾಡ್ತಾನೆ ಇವನು ಅಂತ ಅಲ್ಲ, ಯಾಕೆಂದರೆ ಒಳಗಡೆ ಇರ್ತಕ್ಕಂಥ ವಾಸ್ತವ ಸ್ಥಿತಿ ಹೆಂಗೆ ಅದನ್ನು ಮಾತಾಡಬೇಕಲ್ಲ ನಾವು. ಅದನ್ನು ಮಾತಾಡಿದಾಗಲೇ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ನಾವು ಒಳಗಡೆಗೆ. ಆ ಕಾರಣಕ್ಕೆ ಏನಾಗ್ತದೆ, ಅಲ್ಲಿ ಹೋದವರು ಇನ್ನಿಷ್ಟು ಜನ ಇದ್ದಾರೆ, 3000 ಜನ ನಮ್ಮಲ್ಲಿ ಪರಪ್ರಜ್ಞಾರದಲ್ಲಿ ಜೈಲು, 5,500-6,000 ಜನ ಡಬ್ಬಲ್ ಜನ ಅಲ್ಲಿರ್ತಾರೆ ಒಳಗಡೆ. ಹೌದೌದು. ಯಾವ ಕಾರಣಕ್ಕೂ ಯಾವತ್ತೂ ಇದುವರೆಗೂ 3,000 ಜನಕ್ಕೆ 5,000-6,000 ಕಮ್ಮಿ ಇಲ್ವೇ ಇಲ್ಲ ಅಲ್ಲಿ. ಆಮೇಲೆ ಏಕಾಏಕಿ ದಡಾರ್ ಅಂತ ಇನ್ನೊಂದು ಜೈಲು ಕಟ್ಬಿಟ್ಟು ಶಿಫ್ಟ್ ಮಾಡ್ಬಿಡೋಕೆ ಆಗೋದಿಲ್ಲ. ಈಗ ಎಷ್ಟು ಜೈಲ್ ಆದೋ ಹೇಳಿ, ಇವಾಗ 2000 ಈಚೆಗೆ ಎಲ್ಲಿ ಜೈಲ್ ಆದೋ? ಶಿವಮೊಗ್ಗದಲ್ಲಿ ಒಂದು ಹೊಸ ಜೈಲು ಕಟ್ಟರೆ, ಹಳೆ ಜೈಲು ಬಿಟ್ಟರೆ ಇನ್ನು ಕರ್ನಾಟಕದಲ್ಲಿ ಯಾವುದೇ ಹೊಸ ಜೈಲು ಆಗಲಿಲ್ಲ, ದೊಡ್ಡ ಜೈಲುಗಳು. ಹೌದಲ್ವಾ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ ಜನಸಂಖ್ಯೆಗೆ ಅನುಗುಣವಾಗಿ ಸಮಾಜದಲ್ಲಿ. ಆಮೇಲೆ ಅಷ್ಟೇ ಥರವಾದಂಥ ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದ್ದಾವೆ. ಹಂಗಾರೆ ಎಲ್ಲಿ ಓದ್ತಾವ್ರಿ ಇವರೆಲ್ಲ? ಎಲ್ಲಿ ಯಾವ ಜಾಗದಲ್ಲಿ ತಗೊಂಡೋಗಿ ಇರಿಸ್ತಾರೆ? ಅದೇ ಜಾಗದಲ್ಲಿ ಇರಿಸ್ಬೇಕಲ್ಲ, ಹೌದಲ್ವಾ? ಬೇರೆ ಇನ್ನೆಲ್ಲೂ ನಾವು ಮಾಡ್ತಾನೆ ಇಲ್ಲ. ಅಟ್ಲೀಸ್ಟ್ ಒಂದು ಪೀರಿಯಾಡಿಕಲಿ ಒಂದು 5 ವರ್ಷಕ್ಕಾದ್ರೂ ಒಂದೊಂದು ಬೇಕಲ್ಲ. ಆ ಥರದ್ದು ಚಟುವಟಿಕೆಗಳು ನಡೀತಾರೆ. ಬಟ್ ಒಳಗಡೆ ಇರ್ತಕ್ಕಂಥ ವ್ಯವಸ್ಥೆನೂ ನೋಡ್ಕೋಬೇಕಲ್ಲ. ಆ ಸಮಯದಲ್ಲಿ ಏನಾಗ್ತದೆ ಅಂದರೆ, ಗಾಂಜಾ ಒಂದಷ್ಟು ಜನ ಕೊಟ್ಟ ಹಾಳಾಗಿ ಹೋಗ್ಲಿ, ತಿನ್ಕೊಂಡು ಅದೇನು ಗಾಂಜಾ ಹೊಡ್ಕೊಂಡು ಮಲಿಕೊಂಡ್ರು ಬಿಡ, ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿ ಇರಲಿ. ಆಮೇಲೆ ನನಗೆ ಅವನು ಅಪರಾಧಿ, ನನಗೆ ಅವನು ಕಳ್ಳ, ನನಗೆ ಅವನು ಕೊಲೆಗಾರ, ನನಗೆ ಅವನು ರೇಪಿಸ್ಟು. ಜೈಲವ್ರಿಗಲ್ವಲ್ಲ, ನಾವು ನಮ್ಮ ಥರನೇ ಯೋಚನೆ ಮಾಡ್ತೀವಿ ನಾವು. ಅವ್ರ ಮನಸ್ಸುಗಳು, ಜೈಲಿನ ಅಧಿಕಾರಿಗಳು, ಜೈಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರದ್ದೇ ಬೇರೆ ಥರ ವರ್ಕ್ ಆಗುತ್ತೆ. ನಮ್ಮ ಥರ ವರ್ಕ್ ಆಗಲ್ಲ. ಏನಪ್ಪ ಅತ್ಯಾಚಾರಿಗೆ ಹಿಂಗೆಲ್ಲ ನೋಡೋ, ಹೆಂಗಯ್ಯ ಅವನ ಕತೆ ಇಷ್ಟು ಚೆನ್ನಾಗಿ ಬಿಟ್ಬಿಟ್ಟವ್ರೆ, ನಥಿಂಗ್ ಡೂಯಿಂಗ್. ಅವ್ರು ಯಾಕೆ ಹಂಗೆ ನೋಡ್ಕೋಬೇಕು? ಜೈಲಿನವ್ರು ಏನು, ಅವ್ರ ಕೆಲಸ ಏನು, ಕರ್ಕೊಂಡು ಹೋದವ್ರನ್ನ ಸುರಕ್ಷಿತವಾಗಿ ಇಡುವಂಥದ್ದು. ಅವ್ರಿಗೆ ಏನು ಬೇಕು ಬೇಡ ಅನ್ನುವಂಥದ್ದು ಅಂದಾಗ ಗಾಂಜಾ ಕೊಟ್ಬಿಡಿ ಅಂತ ಅಲ್ಲ, ಇಲ್ಲ ಬೇರೆ ಇನ್ನೇನೋ ಬಾಟ್ಲು ಕೊಟ್ಬಿಡಿ ಅಂತ ಅನ್ನುವಂಥದ್ದಲ್ಲ.
ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಯಾಕೆಂದರೆ ನಾವು ಎಲ್ಲರೂ ಗೊತ್ತಿದೆ, ನಥಿಂಗ್ ಡೂಯಿಂಗ್. ಕೆಲವು ಜನಕ್ಕೆ ಏನು ಅವನು ಅಂದರೆ ಏನೂ ಗೊತ್ತಿಲ್ಲ ಸರ್, ಯಾವ ಕೇಸಲ್ಲಿ ಇದ್ದಾನೋ ನಮಗೇನು ಗೊತ್ತಿಲ್ಲ ಅಂತಾನೆ. ಅವ್ನಿಗಷ್ಟೇನೆ, ಅವ್ನು ಈಸ್ ಎ ಬ್ಲಾಂಕ್ ಮ್ಯಾನ್. ನಾವು ತಿಳ್ಕೊಂಡಂಗೆ ಅಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಥರವಾದಂಥ ಈ ಒಂದು ಅಪರಾಧ ಸ್ವರೂಪಗಳಲ್ಲಿ ಯಾವುದ್ರಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಕಮ್ಮಿ ಜನ ಒಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ನಾವು ನಮ್ಮ ಥರನೇ ನೋಡಬೇಕು ಅಂತ ಸಮಾಜದಲ್ಲಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಜೈಲಲ್ಲಿರೋನ್ನ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ನ್ಯಾಯಾಂಗದ ಕಸ್ಟಡಿ ಇರ್ತಕ್ಕಂಥವ್ರು ಅವರೆಲ್ಲ, ಹೌದಲ್ವಾ? ಅವ್ರು ಯಾರ ಕಸ್ಟಡಿನೂ ಅಲ್ಲ, ನ್ಯಾಯಾಂಗದ ಹಿಡಿತದಲ್ಲಿ ಒಳಗಡೆ ಇರ್ತಾರೆ ಅವರು. ಅದಕ್ಕೆ ಪೂರ್ಣ ಪ್ರಮಾಣದ ಜವಾಬ್ದಾರ ಯಾರು? ಜೈಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಜೈಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ನ್ಯಾಯಾಂಗದ ಹಿಡಿತದಲ್ಲಿ ಇರ್ತಕ್ಕಂಥವ್ರಿಗೆ ನಾಳೆ ಹೆಚ್ಚು ಕಡಿಮೆ ಇದ್ರೆ ತೊಂದರೆ ಯಾರಿಗಾಗ್ತದೆ? ಜೈಲಲ್ಲಿ ಇರ್ತಕ್ಕಂಥವ್ರಿಗೆ, ಯಾರಿಗೆ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ. ಅದನ್ನು ಮಾತ್ರ ನೋಡ್ಕೊಳ್ತಾರೆ ಅಷ್ಟೇ ಅವರು. ನಮಗೇನು ತೊಂದರೆ ಆಗಬಾರ್ದು. ಯಾಕೆಂದರೆ ಆಯಿತು ಏನು ಬೇಕು ನಿಮಗೆ, ಆಮೇಲೆ ಆಯಿತು ಬರ್ತ್ಡೇ ಪಾರ್ಟಿಗಳು ಮಾಡಿಬಿಡ್ತಾರೆ ಒಳಗಡೆ. ಬರ್ತ್ಡೇ ಪಾರ್ಟಿಗಳನ್ನ ನಾವುಗಳು ತಾಜ್ ಹೋಟೆಲಿಂದ ತರಿಸಿ ಬಿರಿಯಾನಿ ತರಿಸಿರುವಂಥದ್ದು, ತಾಜ್ ಹೋಟೆಲ್ಗಳಿಂದ ಇದನ್ನ ತೊಗೊಂಡು ಬಂದಿರತಕ್ಕಂಥದ್ದು, ಕೇಕ್ಗಳನ್ನ ಕಟಿಂಗ್ ಮಾಡಿರ್ತಕ್ಕಂಥ ಫೋಟೋಗಳು ಇನ್ನೂ ನನ್ನ ಹತ್ರ ಇದ್ದಾವೆ. ಅವು ಮಾಡ್ಕೊಂಡಿರ್ತಕ್ಕಂಥವು ಇದ್ದಾವೆ. ಅದು ಒಳಗೆ ಹೆಂಗೆ ಬರುತ್ತೆ? ಅದೇ ಈಗ ಆಚೆ ಸುಮ್ಮನೆ ಹಂಗೆ ಏಕಾಏಕಿ ಕಾಂಪೌಂಡಿನ ಮೇಲೆ ನೆಗೆದು ಬಂದ್ಬಿಡಲ್ಲ. ಜೈಲು ಅಧಿಕಾರಿಗಳೇ ಏನೋ ಯಾರಿಗೋ ಹೇಳಿರ್ತಾರೆ, ಯಾರು ತಗೊಬರ್ತಾರೆ ಒಳಗಡೆ, ಬಿಡ್ರ ಏನು ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ಏನು ಇವಾಗ ತಲೆ ಬಿಸಿ ಏನಂತೆ, ಏನಾಗೋಯ್ತದೆ, ಏನು ಜೈಲು ಬದಲಾವಣೆ ಆಗೋಯ್ತು. ನನ್ನ ಮನಸ್ಥಿತಿನಾಗೆ ನಿಮ್ದು ಇರಬೇಕು ಅಂತ ಏನಿಲ್ವಲ್ಲ. ನೂರಾರು ಜನ ಅಲ್ಲಿ ಕೆಲಸ ಮಾಡ್ಬೇಕಾದಾಗ ಒಬ್ಬೊಬ್ಬನ ಮನಸ್ಥಿತಿ ಒಂದೊಂದು ಥರ ಇರ್ತದೆ. ನನ್ನ ಥರನೇ ಸರಿ ಇಲ್ಲ ಇದೆಲ್ಲ. ಈಗ ಬಾಳೆ ಗೊನೆ ಹುಡುಕರು ಅಲ್ಲೇನಾದ್ರು ಗಾಂಜಾ ಹೋಯ್ತದೆ, ಬಾಲ್ ಬಿಸಾಕ್ತಾರೆ ನೋಡಿ. ಬೆಳಗ್ಗೆ 6 ಗಂಟೆಯಿಂದ ಅಲ್ಲಿ 5 ಗಂಟೆಯಿಂದನೇ ಶುರು ಆಗ್ತವೆ, ಮೇಲ್ಗಡೆಯಿಂದ ಬಿಸಾಕ್ತಾರೆ. ಬಾಲ್ ತುಂಬಿ ಬಿಸಾಕ್ಬಿಡ್ತಾರೆ ಮೇಲಿಂದ. ಅದನ್ನ ಕಾಯ್ಕೊಂಡು 6 ಗಂಟೆನಲ್ಲಿ ಇವ್ರು ಯಾವಾಗ ಓಪನ್ ಮಾಡಿದ ತಕ್ಷಣನೇ ಕರೆಕ್ಟಾಗಿ ಅಲ್ಲಿ ಬಂದು ಕ್ಯಾಚ್ ಇಟ್ಕೊಳ್ಳುವಂಥವ್ರು ಇದ್ದಾರೆ. ಇಂಥವೆಲ್ಲ ಒಳಗಡೆ ನಡೀತಾವಂಥದ್ದು. ಆಮೇಲೆ ಹಲವಾರು ಸ್ವಾಮೀನು 5,000 ಜನ ಒಳಗಡೆ ಇರೋದ್ರಿಂದ ಅವ್ರಿಗೆ ಸಿಕ್ಕಾಬಟ್ಟೆ ರೇಷನ್ಗಳು ಬೇಕು, ಹೌದಲ್ವಾ? ಆಮೇಲೆ ಅವ್ರಿಗೆ ಬೇಕಾದಂಥ ಅಗತ್ಯ ವಸ್ತುಗಳು ಬೇಕು ಒಳಗಡೆಗೆ. 5,000 ಜನಕ್ಕೆ ಪ್ರತಿ ದಿವಸ. ಆಮೇಲೆ ಆಚೆ ಹೋಗ್ತಕ್ಕಂಥವ್ರು, ಹೊರಗಡೆ ಬರ್ತಕ್ಕಂಥವ್ರು, ಈ ಮಾನಿಟರಿಂಗ್ ವ್ಯವಸ್ಥೆ ಇದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಬರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಪ್ರತಿಯೊಂದು ಚೆಕ್ ಮಾಡಿ ಒಳಗಡೆ ಅದನ್ನೆಲ್ಲನೂ ಡಿಸೆಕ್ಟ್ ಮಾಡಿಬಿಟ್ಟು ಒಳಗಡೆ ಕಳಿಸುವಂಥದ್ದು ಇದೆಯಲ್ಲ, ಇದನ್ನು ನಮ್ಮ ಕೈಲೂ ಸಾಧ್ಯ ಇಲ್ಲ, ನಿಮ್ಮ ಕೈಲೂ ಸಾಧ್ಯ ಇಲ್ಲ. ಎಷ್ಟೇ ಬಂದ್ರೂ ಸೈನಿಕರು ಕಂಡರೂ ಸಾಧ್ಯ ಇಲ್ಲ. ಬಹಳ ಕಷ್ಟ ಇದೆ ಎಲ್ಲ ಸಾಮಾನುಗಳಿಂದ. ಪ್ರತಿಯೊಂದು ಒಂದೊಂದು ಸಾರಿ ಒಂದೊಂದ್ರ ಒಳಗಡೆ ನುಗ್ಗಿಸ್ಬಿಡ್ಬೋದು. ಒಂದೊಂದು ಕಡೆ ಒಂದೊಂದು ಮೋಡ ಸಾಪ್ರಂಡಿ ಒಳಗಡೆ ಕಳಿಸ್ಕೊಟ್ಬಿಡ್ತಾರೆ, ಒಳಗಡೆಗೆ ಸಿಗಾಕಬಿಡ್ತವೆ. ಸಾಮಾನುಗಳಲ್ಲೇನೆ ಇಂಡಕ್ಟ್ ಮಾಡಿಬಿಡ್ತಾರೆ ಕೆಲವಷ್ಟೆಲ್ಲನೂ ಒಳಗಡೆಗೆ ಬೇಕೇ ಬೇಕು ಅಂದಾಗ. ಅದ್ರಲ್ಲಿ ಯಾರು ಶಾಮೀಲ್ ಇಲ್ಲ 100% ಒಬ್ಬ ಯಾರಾದರೂ ಶಾಮೀಲ್ ಇದ್ರೂ ಇರ್ಬೋದು. ಇಂಥ ಕಡೆಯಿಂದ ಅವನು ಅಲ್ಲಿಂದ ತರುವಂಥವನು, ಹಾಕಬೇಕಾದಂಥವನು ಇಲ್ಲಿ ಬಂದು ಕಿಚನಲ್ಲಿ ಬಂದು ಆ ಒಳಗಡೆಗೆ ಬಂದಾಗ ಅವೆಲ್ಲ ತೆಗೆದಿಡ್ಬೇಕಾದಾಗ ಅದರಿಂದ ತಗೋಬೇಕಲ್ಲ, ಅದಲ್ಲಾದ್ರೂ ಗೊತ್ತಾಗ್ಬೇಕಲ್ಲ ಒಬ್ಬನಿಗೆ. ಇಂಥವೆಲ್ಲ ಲೋಪದೋಷಗಳು ಇವೆಲ್ಲ ನಡೀತಾನೆ ಇರ್ತವೆ. ನೀವೇನು ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಮೊಬೈಲ್ಗಳು ಹೆಂಗೆ ಸಿಗ್ತವೆ? ಮೊಬೈಲ್ಗಳಂತೂ ಬಹಳ ಕಷ್ಟ ಇದೆ ಅವಾಯ್ಡ್ ಮಾಡುವಂಥದ್ದು. ನೀವು ದೊಡ್ಡ ಪ್ರಿಮಿಸಿಸ್ ಅದು. ಆಮೇಲೆ ಒಳಗಡೆ ಆಚೆ ಬಿಟ್ಟಾಗ ಹಲವಾರು ಕಡೆ ಮರಗಳೆಲ್ಲ ಹಾಕ್ತಾರೆ. ಒಂದ್ಸಾರಿ ಒಳಗಡೆ ಬಾಳೆ ಗಿಡ ಬೆಳೆಸಿದ್ರು, ತುಂಬ ಬಾಳೆ ಬೆಳೆಸ್ಬಿಟ್ರು. ಆ ಬಾಳೆ ದಿಂಡೆಯಲ್ಲಿ ಕಟ್ ಮಾಡಿಬಿಟ್ಟು ಒಳಗಡೆಗೆಲ್ಲ ಮೊಬೈಲ್. ನೀವೇನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ. ನೀವು ನೋಡಿ, ನಾವೇನು ಹಾಗೆ ಗೇಟ್ ಆರ್ಬಿಟ್ಟು ಹೋಗೋಕ್ಕಾಗೋದಿಲ್ಲ ಚೆಕ್ಕಿಂಗ್ ಹೋದಾಗ ಯಾವ ಕಾರಣಕ್ಕೂ. ಅಲ್ಲಿಂದ ಹೋಗ್ತಾ ಇರ್ಬೇಕಾದಾಗಲೇ ಮೆಸೇಜ್ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಈಗ ನನ್ನ ಒಳಗಡೆ ಇರ್ತಕ್ಕಂಥ ಲೂಪ್ ಸ್ವಲ್ಪ ನೋಡ್ಕೊಡ್ರಪ್ಪ. ಈಗ ನಮಗೆ ಒಬ್ಬರು SP DCP ನಾನು ಇರ್ತೇನೆ, ಅವ್ರದ್ದು ಏನೋ ಇನ್ಸ್ಪೆಕ್ಷನ್ಗೆ ಬರ್ತಾರೆ ಅಂದರೆ ನಮ್ಗೆ ಗೊತ್ತಿಲ್ಲದಂಗೆ ಬರೋಕ್ಕಾಗ್ಬಿಡುತ್ತಾ? ಅವ್ನ ಜೊತೆಲಿರೋ ಯಾರಾದರೂ ಅಟ್ಲೀಸ್ಟ್ ಹಿಂಗಿದೆ ಅಂತ ಹೇಳ್ಬಿಡ್ತಾರೆ, ನಾವು ಅಲರ್ಟ್ ಆಗ್ಬಿಡ್ತೀವಿ. ಇಲ್ಲಾಂದ್ರೆ ಏನಾದರೂ ಲೋಪದೋಷ, ಮನುಷ್ಯನ ಗುಣ ಅಲ್ವಾ? ಇನ್ನೇನಾದರೂ ಇಲ್ಲಿ ಕಂಡು ಇನ್ನೇನಾದರೂ ಕಿರಿಕಿರಿ ಯಾಕಪ್ಪ ಸುಮ್ಮನೆ ಎಲ್ಲ ಸರಿ ಮಾಡ್ಬಿಡೋಣ ಕರೆಕ್ಟಾಗಿ ಏನು ಅಂತದ್ದು ಮನೋಭಾವನೆ ಎಲ್ಲರಲ್ಲೂ ಇರ್ತದೆ. ಆಗ ಒಂದು ಇನ್ಫಾರ್ಮೇಷನ್ ಹೋಗೋ ಜೊತೆಗೆ ಮ್ಯಾಕ್ಸಿಮಮ್ ಒಂದು 5 ನಿಮಿಷ 10 ನಿಮಿಷ ಸಾಕಷ್ಟೇ. ನಾವು ಎಂಟ್ರಿ ಹೋಗಿ ಒಳಗಡೆ ಹೋಗ್ಬೇಕಾದ್ರೆ ಒಂದು 1/4 ಗಂಟೆ ಬೇಕು. ಯಾರೇ ಹೋಗಿ ಚೆಕಿಂಗ್ ಮಾಡೋಕೆ ಹೋದ್ರೂ ಅವನ ಹೈಡ್ ಏನೇ ಇದ್ರೂ ಒಂದು ಹೈಡ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒಂದು 5-10 ಮಿನಿಟ್ಸ್ ಸಾಕು. ಎಲ್ಲ ಇಟ್ಬಿಟ್ಟು ಬಂದ್ಬಿಟ್ಟು ಎಲ್ಲೆಲ್ಲೋ ಇಟ್ಬಿಟ್ಟು ಬಂದ್ಬಿಡ್ತಾರೆ. ಮರಗಳಲ್ಲಿ ಮೇಲ್ ಕಟ್ಬಿಡ್ತಾರೆ, ಗುಂಡಿ ಹೊಡ್ಕೊಂಡಿದ್ದಾರೆ, ಮಣ್ಣು ಅಲ್ಲಿ ಮಣ್ಣಲ್ಲಿ ಊತಾಕ್ಬಿಡ್ತಾರೆ, ಒಳಗಡೆ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕ್ಬಿಟ್ಟು. ನಾವು ಏನು ಪೂರ್ತಿ ಎಲ್ಲನೂ ಸ್ಕ್ಯಾನ್ ಮಾಡೋಕ್ಕಾಗೋದಿಲ್ಲ, ಜಾಗ ಎಲ್ಲನೂ ದೊಡ್ಡ ಪ್ರಿಮಿಸಿಸ್ಸು. ಆ ಕಾರಣಕ್ಕೋಸ್ಕರ ಏನಾಗ್ತದೆ, ಇಂಥವನು ಕಾಲಕ್ಕೆ ಸ್ವಲ್ಪ ಕಷ್ಟ ಇದೆ. ಆದರೆ ಜಾಮರ್ಸ್ಗಳು ಮತ್ತು ಈ ಥರದವೆಲ್ಲ ಇದ್ದಾವೆ, ಇಲ್ಲ ಅಂತ ಅಲ್ಲ. ಬಟ್ ಅಲ್ಲಿ ಅದಕ್ಕೆ ಈ ಪಬ್ಲಿಕ್ದೊಂದು ತಗಾದೆಗಳು, ನಮ್ದೆಲ್ಲ ಜಾಮ್ ಆಗಿ ಹೋಗ್ತಾ ಇದೆ, ನಮ್ಗೆ ತೊಂದರೆ ಆಗ್ತಾ ಇದೆ, ನಮಗೆ ನೆಟ್ಗಳು ಬರಲ್ಲ ಅಂತ ಅವ್ರದ್ದೊಂದು ಪಬ್ಲಿಕ್ಗಳದೊಂದು ದೊಡ್ಡ ಗಲಾಟೆ ಆಗ್ತದೆ ಪದೇ. ಅದನ್ನು ಮೀರಿ ಮಾಡುವಂಥದ್ದು ಇದ್ದಾವೆ, ತುಂಬ ಕಾಸ್ಟ್ಲಿ ಆಗ್ತದೆ ಅವೆಲ್ಲ. ಅಂದರೆ ಗ್ರೌಂಡ್ ಲೆವೆಲ್ ಒಳಗಡೆ
ಮಾಡಬೇಕು ಅದನ್ನೆಲ್ಲನೂ ಅಂದರೆ ಸಿಕ್ಕಾಬಟ್ಲೆ ಸರ್ಕಾರದೂ ಸಹ ಎಕ್ಸ್ಚೇಕರ್ಗೆ ಕಷ್ಟ ಇದಾಗ್ತದೆ. ಆಮೇಲೆ ಒಳಗಡೆ ಇರ್ತಕ್ಕಂಥವ್ರಿಗೂ ಏನೂ ಬರಲ್ಲ, ಅವಾಗ ಯಾವ ಮೊಬೈಲ್ಗಳು ವರ್ಕ್ ಆಗಲ್ಲ, ಅಡ್ಮಿನಿಸ್ಟ್ರೇಟ್ ಮಾಡತಕ್ಕಂಥವ್ರಿಗೂ ವರ್ಕ್ ಆಗಲ್ಲ. ಅವ್ರಿಗೆ ಈ ಕಾಲದಲ್ಲಿ ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರೋರ್ಗೂ ಸ್ವಲ್ಪ ಮೊಬೈಲು ಬರಬೇಕು. ಅಧಿಕಾರಿಗಳು ಮಾತಾಡ್ತಾರೆ, ಬೇರೆ ಬೇರೆ ಏನಾದರೂ ಇರ್ತದೆ. ಆ ಕಾರಣಕ್ಕೆ ಅದನ್ನ ಏನಾದ್ರೂ ಈ ಥರ ಆ ಥರ ಏನಾದರೂ ಸ್ವಲ್ಪ ನಮಗೆ ಬರಲಿ ಅನ್ನುವಂಥ ಇದರಲ್ಲಿ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಮಾತಾಡ್ತಕ್ಕಂಥದ್ದಿದೆ. ಬಟ್ ನಿಲ್ಲಿಸೋದು ಭಾಳ ಕಷ್ಟ ಇದೆ. ಅದಕ್ಕೋಸ್ಕರನೇ ಇದೆಲ್ಲ ನಿಗ್ರಹಿಸಬೇಕು, ಇದರಲ್ಲಿ ಶಾಮೀಲೇ ಆಗಬಾರ್ದು, ಏನೂ ಮಾಡಬಾರ್ದು ಅಂತ ಅನ್ನುವಂಥ ವಿಚಾರದಲ್ಲಿ ನಾವುಗಳೀಗಾಗಲೇ ಮೊನ್ನೆ ಏನೇನು ಅವ್ರದ್ದೆಲ್ಲ ಈ ದರ್ಶನ ಪ್ರಕರಣ ಬಂದಿರ್ತಾವಿಂದ ಆಮೇಲೆ ಅವನು ಕೂತ್ಕೊಂಡಿದ್ರಲ್ಲಿ ಒಂದು ಕಡೆ ಟೇಬಲ್ ಹಾಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದೆಲ್ಲ ನಾವುಗಳು ಬೇರೆ ಎಲ್ಲ ನೋಡಿದ್ದೀವಿ. ಒಳಗಡೆ ಜೈಲಿಗೆ ಹೋದಾಗ ಒಳಗಡೆ ಫ್ರಿಜ್ ಎಲ್ಲ ನೋಡಿದ್ದೀವಿ ನಾವು ಒಳಗಡೆ. ನಾಟ್ ಓನ್ಲಿ ದಿಸ್ ಒನ್. ಹೌದು, ಅರೆ ಹೆಂಗ್ ಹೋಗಿದ್ದು ಅಂದ್ರೆ ನಾವು ನೋಡಿದೀವಲ್ಲ, ಯಾರೋ ತಗೊಂಡೋಗಿ ಕೊಟ್ಟಿರ್ಬೇಕಲ್ಲ ಒಳಗಡೆಗೆ. ಆಮೇಲೆ ಸ್ಟವ್ಗಳು, ಆಮೇಲೆ ಅವರೇ ಅಡುಗೆಗಳು ಮಾಡ್ಕೊಳ್ಳುವಂಥದ್ದು, ಒಂಚೂರು ಊಟ ತಿನ್ನಲ್ರು ಅವರು, ಅವರೇ ಒಳಗಡೆ ಅಡುಗೆ ಮಾಡುವಂಥದ್ದೆಲ್ಲ ನಾವೇ ಕಣ್ಣಾರೆಗಳಲ್ಲಿ ನೋಡಿದ್ದೀವಿ ಅದೆಲ್ಲನೂ. ಅದು ಯಾಕೆ ಹಂಗೆ ಮಾಡ್ತಾರೆ ಅಂತಂದರೆ, ಒಂದು ದಟ್ ಈಸ್ ತುಂಬ ದಿವಸ ಜೈಲಲ್ಲಿ ಇದ್ಬಿಡ್ತಾರೆ ನೋಡಿ, 5 ವರ್ಷ 10 ವರ್ಷ ಹಂಗೆಲ್ಲ ಇರ್ತಾರಲ್ಲ, ಒಂದು ಸಂಬಂಧ ಬೆಳೆದ್ಬಿಡ್ತದೆ ಮನುಷ್ಯನಿಗೆ. ನಾನು ಯಾಕೆ ನಿಮ್ಮನ್ನ ಕಂಟಿನ್ಯೂಸ್ ಆಗಿ ಅದೇ ಮನೋಭಾವನೆಯಲ್ಲಿ ನೋಡಕ್ ಹೋಗ್ತದೆ. ನಾವು ನೀವು ಒಂದು ವಾರ ವೈರತ್ವಾಗಿರ್ಬೋದು, 1 ತಿಂಗಳಿರ್ಬೋದು, 6 ತಿಂಗಳು ನಾನು ಕೆಲಸ ಮಾಡ್ತೀನಿ, ನೀವು ಜೈಲಲ್ಲಿ ಇದ್ದೀರಿ 10 ವರ್ಷ ಅಂತ ಅಂದ್ರಾಗ ನಿಮಗೂ ನಮಗೂ ಯಾವ ಸಂಬಂಧ ಬೆಳಿಬೋದು ಹೇಳಿ?